ಗೋಪಾಲಣ್ಣಿ, ಈ ಎಲೆಕ್ಷನ್ ಇಡೀ ಇಂಡಿಯಾಗೆ ನಡೀತಾಯ್ತು ಇಲ್ಲ ಬರೀ ಮಂಡ್ಯ ಹಳೆ ಮೈಸೂರಲ್ಲಿ ಮಾತ್ರ ನಡೀತಾಯ್ತು ಗೊತ್ತಾಯ್ತಿಲ್ಲ ಕಣೆ. ಅದ್ಯಾಕ್ಲ ಬೇಕನಾಶಿ ಹಿಂಗಂತೀಯ? ಹೊರ್ಗೆ ಏನ್ ನಡೀತಾಯ್ತು ಅನ್ನಕ್ಕೆ ಏನೇ ಇಲ್ವೇನ್ಲೆ? ಅಯ್ಯೋ, ಹೊರಗಡೆ ಏನ್ ನಡೀತಾಯ್ತು ಅದ್ರ ಬಗ್ಗೆನೇ ಕಣ ಹೇಳ್ತಾ ಇರೋದು. ಎಲ್ಲೂ ಇಲ್ದೇ ಇರೋ ಕಿತಾಪತಿ ಜಗಳ ಗುದ್ದಾಟಗಳು ಇಲ್ಲೇ ನಡೀತಾವೆ. ಕಾಂಗ್ರೆಸ್ ನಾವೆಲ್ಲ ಕುಮಾರಣ್ಣನ ಮೇಲೆ ಮುಗಿ ಬಿದ್ದವೆ. ಈ ಕಡೆ ಕುಮಾರಣ್ಣ ಹೋಗಿ DK ಬ್ರದರ್ಸ್ ಮೇಲೆ ಕಸ್ಕೊಂಡ್ಬಿದ್ದೈತೆ. ಇವುಗಳ ಆಟ ನೋಡ್ತಾ ಇದ್ರೆ ಎಲೆಕ್ಷನ್ ಮುಗಿಯೋದ್ರೊಳಗೆ ಈ ಕಾರ್ಯಕರ್ತರುಗಳು ಎಲ್ಲಿ ಕುಸ್ತಿ ಬೀಳ್ತಾವ ಅಂತ ಭಯ ಆಗೈತೆ ಕಣ. ನೋಡಿಲಿ ಕಿತಾಪತಿಯ ಕಂಗನಾ ರಣಾವತ್ತು ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಕ್ಕೆ ಯಾವ್ದೋ ಮಂಡಿ ವಿಲೇಜ್ ಎಂತ ವಿಲೇಜ್ ಅಲ್ಲಿ ರೇಟ್ ಫಿಕ್ಸ್ ಮಾಡಿದಿರಿ. ಹೆಣ್ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದಿರಿ ಶಿವಕುಮಾರ್? ಅದು ಹೇಳ್ಬೇಕು, ಅದು ಯಾವ ರೇಟು, ಏನ್ ರೇಟು, ಹೆಂಗ್ ರೇಟು ಅಂತ. ನೀನೇನೋ ರೇಟ್ ಗಿಟ್ ಫಿಕ್ಸ್ ಮಾಡಿ ನೀನ್ ರೂಢಿ ಇರ್ಬೇಕು ನಿನ್ಗೆ. ಕುಮಾರಣ್ಣ, ನಿನ್ಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನ್ಗೇನೋ ಒಂದು ಚಾಳೆ ಇರ್ಬೇಕು ಅಂತ ಕಾಣ್ತದೆ. ಏನ್ಲ ಇವು ಇಷ್ಟು ಅಸಹ್ಯವಾಗಿ ಗೊಜ್ಜೆ ತರಗ್ ಮಾತಾಡ್ತವಿ? ಮೈನ ಮರ್ಯಾದೆ ಏನಾರ ಇದ್ರಿ ಹೆಣ್ಮಕ್ಳು ಸುದ್ದಿ ಬಿಟ್ಟು ಬೇರೆ ಏನಾರ ಮಾತಾಡಕ್ ಹೇಳ. ಎಲ್ಲ ಸದರಾಗಿ ಹೋಗೈತಿ ಓಕೆ. ಅಯ್ಯೋ ಆಡ್ಸ್ಕೊಂಡ್ಬಿಡ್ಲಣ್ಣ, ನೀನ್ ಬೇಜಾರಾಗ್ಬೇಡ ಅಣ್ಣ. ಬೇರೆ ಸುದ್ದಿ ತೆಗಿರಪ್ಪ, ಹೆಣ್ಮಕ್ಳು ಸುದ್ದಿ ಬೇಡಕ್ರಪ್ಪ. ಕುಟುಂಬದ ಆಸ್ತಿ ಅಂತ ಲೆಕ್ಕ ಕೊಡ್ಲ ನಿಮ್ಗೆ. ಬೆಂಗಳೂರು ಸುತ್ತಮುತ್ತಲ 1,000 ಎಕರೆ 1,000 ಎಕರೆ. ಎಸ್, ನಂದು 45 ಎಕರೆ ಲ್ಯಾಂಡ್ ಇದೆ. 45-48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಏನು ಸಂಪಾದನೆ ಮಾಡ್ತಾ ಇದ್ದೆ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ. ಗೋಪಾಲನಿ, 1000 ಎಕರೆ ಬೇನಾಮಿ ಇರೋದು ಸುಳ್ಳಂತೆ ಕಣೆ. ಬರೀ 45 ಎಕರೆ ಮಾಡಿಕೊಂಡೈತಂತೆ. ಅಷ್ಟೇ ಸಾಕಂತೇನ್ಲೆ? ಏನ್ ಬೆಳೆ ಬೆಳೀತದಂತ್ಲೆ? ತೆಂಗಿನಕಾಯಿ ನೆಟ್ಟಿದ್ದೀನಿ. ಸುಮಾರು 20 ಟನ್ ಕೊಬ್ಬರಿನ ರೇಟ್ 8,000 ರೂಪಾಯಿ ಇದ್ದು ಮಾರಾಟ ಮಾಡೋದು ಇಟ್ಟಿದ್ದೀನಿ, ಸ್ಟಾಕ್ ಇಟ್ಟಿದ್ದೀನಿ. ಮೊನ್ನೆ ಕಲ್ಲಂಗಡಿ ಹಣ್ಣನ್ನ ಸುಮಾರು 50 ಟನ್ ಬೆಳೆದಿದ್ದೀನಿ. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ. ಬಾಳೆ ವಿಡಿಯೋ ಮಾಡಿ ಇಟ್ಟಿದ್ದೀನಿ. ಸೂಪರ್ ಮಾಮಾ. ಕಲ್ಲಂಗಡಿ ಸುದ್ದಿ ಬಿಡೋಣ, ಎಲೆಕ್ಷನ್ ಸುದ್ದಿ ಬರಪ್ಪ. ಮೊನ್ನೆ ಹೆಂಗ್ ಅಂದ್ಯಲ್ಲ, ಅದಕ್ಕೆ ಕಣ ಇಷ್ಟೆಲ್ಲ ನಡೀತಿರೋದು. ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ಅವ್ನು ವಿಷಾದ ಬ್ಯಾಡ್ರಿ ನಮ್ಗೆ. ಮರ್ಡರ್ ಮಾಡ್ಬಿಟ್ಟು ವಿಷಾದ ಸಾರಿ ಅಂತ ಹೇಳಕ್ ಆಗ್ತದ? ಏಟ್ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳಕ್ ಇದು ಅವ್ನ ಕೈಲಿ 2 ಏಟ್ ಹೊಡೆದು ಕಪಾಲ ಹೊಡೆದ್ಬಿಟ್ಟು ಈಗ ದಬಾ ದಬಾ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡದ ಅವ್ರಿಗೆ. ಅಣ್ಣ DK, ವಿಷಾದ ವ್ಯಕ್ತಪಡಿಸ್ತಾ ಇರೋದು ನಿಂತವಲ್ಲ ಕಣೆ, ಜನಗಳತವ. ಸೋಮ್ಸೋದು ಬಿಡೋದು ಜನ ನೋಡ್ಕೊಂತವೆ ಕಂಬಡಪ್ಪ. ನೀನೇನ್ ತಲೆ ಕೆಡಿಸ್ಕೊಂಬೇಡ. ಅದನ್ನೆಲ್ಲ ಇಲ್ಲಿ ಮಾತಾಡುದಲ್ಲ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದೀನಿ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಓದಿಕೇತ ಆಪ್ ಮಾಡ್ಲ ಮೈಕ ಕೇಳಿಸ್ಕೊಂತ ಇದ್ರೆ ಇವು ಇನ್ನ ಗಲಾಟೆ ಮಾಡ್ತಲೇ ಇರ್ತವೆ. ತೆರಿಗೆ ಶಿವನಿ ಶಂಭುಲಿಂಗ.